ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವತ್ತು ಏನಾಗೋಗುತ್ತೆ ಅಂತ ನೋಡೇ ಬಿಡೋಣ. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಅವರಾಗವರೇ ಬಂದು ಸಾರಿ ಕೇಳೋವರೆಗೂ ನಾವು ಒಳಗಡೆ ಹೋಗೋದು ಬೇಡ ಅಕ್ಕ. ನೋಡೋಣ ನಮ್ಮ ಸ್ವಾಭಿಮಾನ ಗೆಲ್ಲುತ್ತಾ ಅವ್ರ ಈಗೋ ಗೆಲ್ಲುತ್ತಾ ಅಂತ. ಹೌದಮ್ಮ, ಹಾಗೆ ಮಾಡೋಣ. ಆರ್ತಿ, ಏನಾಯ್ತು? ಯಾಕೆ ಬೇಜಾರಾಗಿದ್ದೀರಾ? ಏನು ಅಂತ ಹೇಳೋದು ವೇದಾಂತ್? ಈ ಮನೆಗೆ ಯಾಕಾದ್ರೂ ಸೊಸೆ ಅಂದ್ರಾಗ್ ಬಂದಿದೀವಿ ಅಂತ ತುಂಬಾ ಅನ್ಸ್ತಿದೆ. ಅಮೂಲ್ಯ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನಾಯ್ತು ಅಂತ ಮೊದಲು ಹೇಳು. ನಾವು ದುಡ್ಡು ದೋಚ್ಕೊಂಡು ಹೋಗಿ ಸೈಟ್ ಕೊಡ್ಸಿದೀವಿ ಅಂತ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಯಾರು? ನಿಮ್ಮಮ್ಮ ಸುಹಾಸಿನಿ. ಇದೇ ರೀತಿ ನನ್ನ ಮನೆ ದೋಚ್ಕೊಂಡು ಏನೇನೆಲ್ಲ ಮಾಡಿದಿರಾ, ಎಷ್ಟು ಕಡೆ ಸೈಟ್ ಮಾಡಿದಿರಾ. ನಿಮ್ದೊಂದು ಫ್ರಾಡ್ ಫ್ಯಾಮಿಲಿ. ನಾವು ಬಡವರೇ ಇರ್ಬೋದು ವೇದಾಂತ್, ಆದ್ರೆ ಕಳ್ರಲ್ಲ. ನಮ್ಮ ಅಪ್ಪ ಅಮ್ಮ ನಮಗೆ ಬುದ್ಧಿನೇ ಕಲ್ಸಿಲ್ಲ ಅಂತ ಹೇಳಿದ್ರು. ಸುಹಾಸಿನಿ ಅಂತ ನಮ್ಗೆ ಏನ್ ಹೇಳಿದ್ರು ಬೇಜಾರಾಗ್ತಿರ್ಲಿಲ್ಲ ಬಾಬಾ. ಆದ್ರೆ ನಮ್ಮ ಅಪ್ಪ ಅಮ್ಮನ ಫ್ರಾಡ್ ಅಂತ ಹೇಳಿದ್ರು. ನಮ್ ಇಡೀ ಫ್ಯಾಮಿಲಿನೇ ಫ್ರಾಡ್ ಫ್ಯಾಮಿಲಿ ಅಂತ ಹೇಳಿದ್ರು. ನಿಮ್ಮಮ್ಮ ಆಡಿರೋ ಮಾತಿಂದ ನಮಗ್ ತುಂಬಾ ಬೇಜಾರಾಗಿದೆ ವೇದಾಂತ್. ಅದಕ್ಕೆ ಆಚೆ ನಿಂತ್ಕೊಂಡಿದೀವಿ. ಅವ್ರಾಗವರೇ ಬಂದು ತಪ್ಪಾಯ್ತು ಅಂತ ಕೇಳೋವರೆಗೂ ನಾವು ಮನೆ ಒಳಗಡೆ ಬರಲ್ಲ. ಬರ್ತೀನಿ. ಈ ಮನೆಯಲ್ಲಿ ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ದಾರೆ. ಎಲ್ಲರೂ ತಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ನಡ್ಕೊಳ್ತಾ ಇದ್ದಾರೆ. ಎಲ್ಲ ಇವ್ರದೇ ಆಟ ಆಗೋಗಿದೆ. ಬಾ ವೇದಾಂತ್, ಅಮೂಲ್ಯ ಆರ್ತಿ ಇಬ್ರು ನಮ್ಮನೆ ದುಡ್ಡು ತಗೊಂಡು ಹೋಗಿ ಅವ್ರ ಅಪ್ಪ ಅಮ್ಮನಿಗೆ ಸೈಟ್ ಕೊಡ್ಸಿದ್ದಾರೆ. ಕೇಳಕ್ ಹೋದ್ರೆ ನನಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಎಂತವ್ರನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀರಾ? ಇವ್ರು ಮಾಡೋ ಕೆಲಸದಿಂದ ನಮ್ಮ ಮರ್ಯಾದೆ ಹಾಳಾಗ್ತಿದೆ. ಅಮ್ಮ ಪ್ಲೀಸ್ ಅಮ್ಮ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ. ಅಮ್ಮ, ನೀವು ಅವ್ರ ಬಗ್ಗೆ ತಿಳ್ಕೊಳ್ದೆ ಮಾತಾಡ್ತಿದ್ದೀರಾ. ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಗೆ ಏನ್ ಗೊತ್ತಾಗುತ್ತೆ? ಇಷ್ಟಕ್ಕೂ ಸೈಟ್ ಅನ್ನು ಅವರು ನಮ್ಮ ದುಡ್ಡಲ್ಲಿ ತಗೊಂಡಿದ್ದೀರ ಅಂತ ನಿಮ್ಗೆ ಯಾರು ಹೇಳಿದ್ದು? ಆರೋಪ ಮಾಡಿದ್ರೆ ಸಾಲದಮ್ಮ, ಅದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡಿರ್ಬೇಕು. ಅವ್ರು ತಗೊಂಡಿರೋ ಸೈಟಲ್ಲಿ ನಮ್ಮ ಮನೆಯಿಂದ ₹1 ದುಡ್ಡು ಕೂಡ ಖರ್ಚಾಗಿಲ್ಲ. ಅವರ ಸೈಟ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಯಾವ್ಯಾವ ಕೆಲಸಗಳನ್ನ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನೇ ಜೀವಂತ ಸಾಕ್ಷಿ. ಹಾಗಾದ್ರೆ ಈ ವಿಚಾರ ನಿನಗೆ ಮೊದಲೇ ಗೊತ್ತಿತ್ತಾ? ಹೌದು, ನನಗದು ಮೊದಲೇ ಗೊತ್ತಿತ್ತು. ಇನ್ಫ್ಯಾಕ್ಟ್ ನಾನು ಹೆಲ್ಪ್ ಕೂಡ ಆಫರ್ ಮಾಡಿದ್ದೆ. ಆದ್ರೆ ಅವ್ರು ತಗೊಳ್ಳಿಲ್ಲ. ಸ್ವಾಭಿಮಾನಿಗಳು. ನಮ್ಮ ತಂದೆ ತಾಯಿಗೆ ನಾವು ದುಡ್ದಿರೋ ದುಡ್ಡೆಲ್ಲ ಸೈಟ್ ಕೊಡಿಸ್ಬೇಕು ಅಂತ ಕಷ್ಟಪಟ್ಟು ದುಡ್ದಿದ್ದಾರೆ. ಇವತ್ತಿನ ಕಾಲದಲ್ಲಿ ಈ ಥರ ಹೆಣ್ಮಕ್ಳಿದ್ದಾರೆ ಅಂತ ನಾವು ಅವ್ರನ್ನ ಗೌರವಿಸ್ಬೇಕಮ್ಮ.
ಬಿಟ್ಟು ವಿನಾಕಾರಣ ಅವ್ರನ್ನ ದೂಷಿಸೋದು ಎಷ್ಟು ಸರಿ ಹೇಳಿ? ಅವ್ರ ಮಾತು ನಂಬೇಡ ವೇದಾಂತ್. ಅಕ್ಕ ತಂಗಿ ಇಬ್ರು ಸುಳ್ಳು ಹೇಳ್ತಿದ್ದಾರೆ. ಅಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಮ್ಮ. ತುಂಬಾ ದಿನಗಳಿಂದ ಆರತಿ ಅಮೂಲ್ಯ ಇಬ್ರು ಬೇರೆ ಬೇರೆ ಕೆಲಸಗಳನ್ನ ಮಾಡಿ ₹1 ಕೂಡಿಟ್ಟಿರೋದನ್ನ ನಾನೇ ನೋಡಿದ್ದೀನಿ. ಅವ್ರು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿ ಸೈಟ್ ಅನ್ನ ಅಪ್ಪ ಅಮ್ಮನಿಗೆ ಗಿಫ್ಟ್ ಮಾಡಿದ್ದಾರೆ. ಅವ್ರು ಆಡ್ ಮಾಡಿದಾಗ ಅವ್ರು ಎಷ್ಟು ಕಷ್ಟಪಟ್ಟು ಆಕ್ಟ್ ಮಾಡಿದ್ದಾರೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಅವ್ರಿಗೆ ಇದ್ರ ಬಗ್ಗೆ ಗಂಧ ಗಾಳಿ ಕೂಡ ಇಲ್ಲ. ಕೇವಲ ಸೈಟ್ ತಗೊಳ್ಬೇಕು, ದುಡಿಬೇಕು ಅನ್ನೋ ಕಾರಣಕ್ಕೆ 4 ಜನ ಅಕ್ಕ ತಂಗಿರು ಈ ಕೆಲಸ ಮಾಡಿದ್ದಾರೆ. ಅದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅಮ್ಮ, ಇವರು ನಮ್ಮ ಮನೆಯವರೇ ಆಗಿ ಕಂಪನಿ ಐಡಿಗೆ ಯಾಕೆ ಪೇಮೆಂಟ್ ತಗೊಂಡ್ರು ಅಂತ ನೀವು ಪ್ರಶ್ನೆ ಮಾಡಬಹುದು. ಅದಕ್ಕೂ ನನ್ನ ಹತ್ರ ಉತ್ತರ ಇದೆ. ಇವ್ರು ಬಿಟ್ಟು ಯಾರೇ ಆ ಜಾಗದಲ್ಲಿ ಆಕ್ಟ್ ಮಾಡಿದ್ರು ಇವ್ರಿಗೆ ಏನು ಕೊಟ್ಟಿದ್ವಿ ಅದಕ್ಕಿಂತ ಹೆಚ್ಚಿಗೆ ದುಡ್ಡು ಕೊಡಬೇಕಿತ್ತು. ಅಂಡ್ ಮೋರ್ ಓವರ್, ಅಮೂಲ್ಯ ಕಂಪನಿ ಎಂಪ್ಲಾಯಿ. ನಾವು ಅವ್ರು ಮಾಡಿರೋ ಕೆಲಸಕ್ಕೆ ಸಂಬಳ ಅಷ್ಟೇ ಕೊಟ್ಟಿದ್ದೀನಮ್ಮ. ಅದು ಬಿಟ್ಟು ನಮ್ಮ ಮನೆಯಿಂದ ಅವ್ರ ಸೈಟ್ ತೊಗೊಳೋದಕ್ಕೆ ಯಾವುದೇ ರೀತಿಯಾದ ಸಹಾಯ ಆಗಿಲ್ಲ. ಅಮ್ಮ, ಎಲ್ಲರೂ ಮದುವೆ ಆದ್ಮೇಲೆ ಕೊಟ್ಟ ಹೆಣ್ಣು ಕುಲುಕ್ ಹೊರಗೆ ಅವಳೇನೇ ಗಳಿಸಿದ್ರು, ಏನೇ ಸಂಪಾದನೆ ಮಾಡಿದ್ರು ಅದು ಗಂಡನ ಮನೆಗೆ ಅಂತ ಹೇಳ್ತಾರೆ. ಕೇವಲ ಮದುವೆ ಆಗಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ತವರ ಮನೆ ಸಂಬಂಧನ ಅವಳು ಕಳ್ಕೊಳ್ಬೇಕಾ? ಅಥವಾ ಅವಳೇನೇ ಸಂಪಾದನೆ ಮಾಡಿದ್ರು, ಏನೇ ಗಳಿಸಿದ್ರು ಅದು ಕೇವಲ ಗಂಡನ ಮನೆಗೆ ತಂದು ಕೊಡ್ಬೇಕು? ಇದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ನಾವ್ ಯಾರಮ್ಮ? ಮದುವೆ ಆದ್ಮೇಲೆ ಕೊಡು, ತವರ ಮನೆ ಜವಾಬ್ದಾರಿ ತಗೊಳ್ಬೋದು, ಅಪ್ಪ ಅಮ್ಮನ ಕಷ್ಟಕ್ಕೆ ಆಗ್ಬೋದು ಅನ್ನೋದನ್ನ ಅಮೂಲ್ಯ ಆರ್ತಿ ಇಬ್ರು ಪ್ರೂವ್ ಮಾಡಿದ್ದಾರೆ. ನಾವ್ ಇದನ್ನ ಅಪ್ರಿಶಿಯೇಟ್ ಮಾಡ್ಬೇಕಮ್ಮ. ಅದನ್ನ ಬಿಟ್ಟು ವಿನಾಕಾರಣ ಅವ್ರನ್ನ ನಿಂದಿಸಬಾರದು. ಕರ್ತವ್ಯ ಮಾಡ್ಲಿ ವೇದಾಂತ್, ಆದ್ರೆ ನನಗೊಂದು ಮಾತು ಹೇಳ್ಬೋದಿತ್ತಲ್ಲ. ನಾನು ನಿಮ್ಮನ್ನ ಪ್ರತಿಯೊಂದು ವಿಚಾರದಲ್ಲೂ ಗೌರವಿಸ್ತೇನೆ. ಆದ್ರೆ ಈ ವಿಚಾರದಲ್ಲಿ ನೀವು ಯೋಚನೆ ಮಾಡ್ತಿರೋ ರೀತಿ ಸರಿ ಇಲ್ಲಮ್ಮ. ನಮಗೆ ನಮ್ಮ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟು, ಅವರು ಕೂಡ ಅವ್ರ ತಂದೆ ತಾಯಿ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರಮ್ಮ. ಮದುವೆ ಆಗಿದ್ದಾರೆ ಅಂತ ಇರೋ ಎಲ್ಲ ಸಂಬಂಧಗಳನ್ನ ಕಟ್ ಮಾಡ್ಕೊಂಡು ಬಂದು ಗಂಡದ ಮೇಲೆ ಇರೋದಕ್ಕಾಗಲ್ಲ. ಒಂದು ಹೆಣ್ಣಾಗಿ ನೀವು ಇದನ್ನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಏನೋ ಮಾಡಬಾರ್ದು ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಅವರ ಹೊರಗಡೆ ನಿಲ್ಸಿದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಮ್ಮ? ಆರ್ತಿ ಈಗ ಕ್ಯಾರಿ, ನೀವು ಅದನ್ನು ಲೆಕ್ಕಿಸದೆ ಅವಳ ಹೊರಗಡೆ ನಿಲ್ಸಿದ್ದೀರ. ಅಮ್ಮ, ಆರ್ತಿ ಆಗ್ಲಿ ಅಮೂಲ್ಯ ಆಗ್ಲಿ ನನ್ನ ವಿಕ್ರಾಂತ ನಂಬಿ ಸಂತೋಷವಾಗಿ ನೋಡ್ಕೊಳ್ತಾರೆ ಅಂತ ಮದುವೆಯಾಗಿ ಮನೆಗೆ ಬಂದಿದ್ದಾರೆ. ನಾವು ಅವನ್ನ ಈ ರೀತಿ ಟ್ರೀಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಯೋಚನೆ ಮಾಡಿ. ಈ ವಿಚಾರ ನಿನಗೆ ಗೊತ್ತಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಮೊದಲೇ ಎಲ್ಲ ಹೇಳಿದ್ರೆ ಇಷ್ಟೆಲ್ಲ ರಾಧ ಅಂತಾನೆ ಆಗ್ತಿರ್ಲಿಲ್ಲ. ಅಮ್ಮ, ಈಗಲಾದ್ರೂ ಸತ್ಯ ಏನು ಅಂತ ನಿಮಗೆ ಅರ್ಥ ಆಯ್ತಲ್ಲ. ದಯವಿಟ್ಟು ನೀವೇ ಬಂದು ಅವನ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಬನ್ನಿ. ಆರ್ತಿ, ಅಮೂಲ್ಯ, ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟೆಲ್ಲ ಕಷ್ಟಪಟ್ಟು ಮನೆ ಕಟ್ಸ್ಕೊಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಮುಂಚೆನೆ ವಿಷಯ ಹೀಗೆಲ್ಲ ಇದೆ ಅಂತ ಹೇಳಿದಿದ್ರೆ ಎಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಹೇಳಕ್ಕೆ ನೀವು ಬಿಟ್ರೆ ತಾನೇ ಅತ್ತೆ. ನಾನಾ ರೀತಿ ಬೇಕು ಅಂತ ಮಾತಾಡಿಲ್ಲ. ನೀವಿಬ್ರು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಸೈಟ್ ಕೊಡ್ಸಿರೋದು ಗೊತ್ತಿಲ್ಲದೆ ಕನ್ಫ್ಯೂಸ್ ಆಗಿ ರೋಡಾಗಿ ಮಾತಾಡಿದೆ. ಫ್ರಾಡ್ ಮಕ್ಳ ಹತ್ರ ನೀವು ಸಾರಿ ಕೇಳಬಾರ್ದತ್ತೆ. ನಿಮ್ ಲೆವೆಲ್ ಕಮ್ಮಿ ಆಗ್ಬಿಡುತ್ತೆ. ನನ್ನ ಬಗ್ಗೆ ನೀವಿಬ್ರು ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಮಾತಲ್ಲಿ
ನಿಮ್ಗೆ ನೋವು ಮಾಡ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಉದ್ದೇಶನೂ ಇಲ್ಲ. ಇಲ್ಲ ಅತ್ತೆ, ನೀವು ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲೇ ಮಾತಾಡಿದ್ದು. ಅಮೂಲ್ಯ, ಅಮ್ಮನಿಗೆ ಇವಾಗ ನಿಮ್ಮ ನಿಜವಾದ ಇಂಟೆನ್ಷನ್ ಏನು ಅಂತ ಅರ್ಥ ಆಗಿದೆ ತಾನೆ? ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ. ಪ್ಲೀಸ್ ಕಂಟಿನ್ಯೂ ಮಾಡ್ಬಿಡಿ. ಪರವಾಗಿಲ್ಲ ವೇದ, ಇವರಿಬ್ಬರಿಗೂ ತುಂಬಾ ಹರ್ಟ್ ಆಗಿದೆ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾರೆ. ಅಟ್ಲೀಸ್ಟ್ ನೀನಾದ್ರೂ ಇವ್ರು ಹೀಗೆ ಸೈಟ್ ತಗೊಂಡಿದ್ದಾರೆ ಅಂತ ಒಂದು ಮಾತು ಹೇಳ್ಬೋದಿತ್ತಲ್ವಾ? ಯಾಕೆ ಹೇಳಿಲ್ಲ? ಓ, ಇವ್ರಿಗೇನು ಹೇಳೋದು ಅಂತನಾ? ಅಮ್ಮ, ಅಮೂಲ್ಯ, ಆರ್ತಿ ಅವ್ರ ತಂದೆ ತಾಯಿ ಇರೋ ಪ್ರೀತಿನ ವ್ಯಕ್ತಪಡಿಸೋದಕ್ಕೆ ಯಾರ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅನ್ಸದಮ್ಮ. ಯಾಕೆ ಸೈಟ್ ತಗೊಂಡ್ರಿ, ಎಷ್ಟಕ್ಕೆ ತಗೊಂಡ್ರಿ? ಐ ಥಿಂಕ್ ಇಟ್ಸ್ ನನ್ ಆಫ್ ಅ ಬಿಸ್ನೆಸ್. ನಾನೇನಾದ್ರೂ ನಿಮ್ಗೆ ಪ್ರೀತಿಯಿಂದ ಕೊಡಬೇಕು ಅನ್ಕೊಂಡಾಗ ನನ್ನ ಪರಿಯಮ್ಮನಾಗ್ಲಿ ಅಥವಾ ಮಂಜು ಅಪ್ಪನಾಗ್ಲಿ ಪರ್ಮಿಷನ್ ಕೇಳೋದಿಲ್ಲ. ಇನ್ಫ್ಯಾಕ್ಟ್ ಅಮೂಲ್ಯನು ಕೂಡ ಇನ್ಫಾರ್ಮ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಿದ್ದಾಗ ಈ ರಿಪೋರ್ಟ್ ಮಾಡ್ಕೊಳ್ಳೋ ಪದ್ಧತಿನ ಯಾಕೆ ಬೆಳೆಸ್ಕೋಬೇಕಮ್ಮ? ಪರವಾಗಿಲ್ಲ ವೇದ, ನೀನು ಮುಂಚಿನ ಥರ ನನಗೆಲ್ಲಾನು ಹೇಳಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ, ಮಾಡೋದೂ ಇಲ್ಲ. ಯಾಕಂದ್ರೆ ನಿನಗೆ ಇತ್ತೀಚೆಗೆ ನನಗೆ ಏನು ಹೇಳಬೇಕು ಅಂತ ಅನ್ಸೋದೇ ಇಲ್ಲ. ಎಷ್ಟೇ ಆದರೂ ನಾನು ನಿನ್ನ ಚಿಕ್ಕಮ್ಮ ಅಲ್ವಾ? ಅಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಮ್ಮ. ನಿಮಗೆ ಹೇಳಬಾರ್ದು ಅನ್ನೋ ಉದ್ದೇಶ ನಾನು ಖಂಡಿತವಾಗ್ಲೂ ಅಲ್ಲ. ಹಾಗಂತ ಪ್ರತಿಯೊಂದು ವಿಚಾರನೂ ರಿಪೋರ್ಟ್ ಮಾಡೋದಾಗ್ಲಿ ಪರ್ಮಿಷನ್ ತಗೊಳ್ಳೋದಾಗ್ಲಿ ತಪ್ಪಾಗುತ್ತಮ್ಮ. ಬೇಡ ವೇದ, ಹೆತ್ತ ತಾಯಿ ಬಂದ ತಕ್ಷಣ ನಾನು ನಿಮ್ಮೆಲ್ಲರಿಗೂ ಬೇಡವಾಗಿದ್ದೀನಿ. ಅಮ್ಮ, ನಾನು ಹೇಳೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವರಿಬ್ಬರು ಸುಹಾಸಿನಿ, ಇಷ್ಟು ವರ್ಷ ನನ್ನ ಮಕ್ಕಳನ್ನ ನೀನು ನೋಡ್ಕೊಂಡಿದ್ದಕ್ಕೆ ನಾನೀಗ ಚಿರಋಣಿ ಆಗಿರ್ತೀನಿ. ಹಾಗಂತ ಅದನ್ನೇ ಇಟ್ಕೊಂಡು ನನ್ನ ಮಕ್ಕಳ ಹತ್ರ ರೂಢಾಗಿ ಮಾತಾಡೋದನ್ನ ಇಟ್ಕೋಬೇಡ. ನನ್ನ ಮಕ್ಕಳು ತುಂಬಾ ಸೆನ್ಸಿಟಿವ್, ಅದನ್ನೇ ಮನ್ಸಿಗೆ ಹಚ್ಕೊಂಡ್ಬಿಡ್ತಾರೆ. ನೋಡೋ, ಇನ್ಮೇಲೆ ನನ್ನ ಮಕ್ಕಳ ವಿಚಾರಕ್ಕಾಗಿ, ನನ್ನ ಸೊಸೆಯಂದ್ರ ವಿಚಾರಕ್ಕಾಗಿ ತಲೆ ಹಾಕಬೇಡ. ಅವ್ರ ಬೇಕು ಬೇಡಗಳನ್ನ ನಾನೇ ನೋಡ್ಕೊಳ್ತೀನಿ. ಇನ್ಮೇಲಾದರೂ ಇವ್ರುಗಳ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡು. ಇವಾಗ ನೀನು ಇವ್ರ ಹತ್ರ ಸಾರಿ ಕೇಳಿ ಮನೆ ಒಳಗೆ ಬರಕ್ಕೆ ಹೇಳು. ಸುಹಾಸಿನಿ, ನಿನಗೆ ಹೇಳ್ತಾ ಇರೋದು. ಸಾರಿ, ಬನ್ನಿ ಒಳಗೆ. ಅಮೂಲ್ಯ, ಆರ್ತಿ, ದಯವಿಟ್ಟು ನಡೆದಿರೋ ವಿಚಾರನ ಪರಿಯಮ್ಮನಿಗಾಗ್ಲಿ ಅಥವಾ ಮಂಜು ಅಪ್ಪನಿಗಾಗ್ಲಿ ಹೇಳೋದಕ್ಕೆ ಹೋಗ್ಬೇಡಿ. ಇಟ್ಸ್ ಮೈ ರಿಕ್ವೆಸ್ಟ್. ಮುತ್ತು ಕೊಟ್ಟವಳು ಬಂದಮೇಲೆ ತುತ್ತು ಕೊಡೋಳನ್ನ ಮರ್ತು ಬಿಡ್ತಾರೆ ಅನ್ನೋ ಗಾದನ್ನ ನಿಜ ಮಾಡ್ಬಿಟ್ಟ. ಇಡಿಯಟ್, ನನಗೆ ಧಮಕಿ ಹಾಕಕ್ ಬರ್ತಾನೆ. ಇವ್ರನ್ನೆಲ್ಲ ಚಿಕ್ಕ ವಯಸ್ಸಿಂದ ಬೆಳೆಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ಬೀದಿ ಬಿಕಾರಿಗಳಾಗಿ ಬೆಳೆದಿದ್ರೆ ಗೊತ್ತಾಗ್ತಿತ್ತ.
ಇವತ್ತು ನನ್ನನ್ನೇ ಅನ್ನೋ ಪರಿಸ್ಥಿತಿನಲ್ಲಿ ತಂದ್ಬಿಟ್ಟಿದ್ದಾರಲ್ವಾ. ಇರ್ಲಿ. ಜೊತೆಗೆ ಈ ಚಂದ್ರ ಬೇರೆ ವಿಚಾರ ಏನು ಅಂತ ಗೊತ್ತಿಲ್ಲದೆ ಇದ್ರು ತನ್ನ ಬಾಯಿಗೆ ಏನು ಬರುತ್ತೋ ಅದನ್ನೇ ಮಾತಾಡ್ತಾಳೆ. ಏನೋ ಇವಳೆ ಅವರನ್ನೆಲ್ಲ ಹೊತ್ತು ಹೆತ್ತು ಬೆಳೆಸಿದಳೆ ಅನ್ನೋ ಥರ ಬಿಲ್ಡಪ್ ಬೇರೆ. ಇಂಥವ್ರನ್ನೆಲ್ಲ ಮನೆಯೊಳಗಡೆ ಬಿಟ್ಕೊಂಡಿದ್ದು ನಂದೇ ತಪ್ಪು. ಇಲ್ಲ, ವೇದಾಂತ್ ನನ್ನ ಕೈ ತಪ್ಪು ಹೋದರೆ ಇನ್ನು ಮುಂದೆ ನನ್ನ ಆಟ ನಡೆಯಲ್ಲ. ವೇದಾಂತ್ ನನ್ನ ಕಂಟ್ರೋಲ್ ತಪ್ಪು ಹೋಗ್ತಿದ್ದಾನೆ. ಇವತ್ತು ಇವನು ಮಾತಾಡಿದ್ದಾನೆ, ನಾಳೆ ಮನೆಯವ್ರಿಗೆಲ್ಲರೂ ಮಾತಾಡ್ತಾರೆ. ಇಲ್ಲ, ವೇದಾಂತ್ನ ಮತ್ತೆ ಹೇಗಾದರೂ ನನ್ನ ಕಂಟ್ರೋಲ್ಗೆ ತಗೋಬೇಕು. ಇಷ್ಟು ವರ್ಷದಿಂದ ನನ್ನ ಜೀವನದಲ್ಲಿ ಬರೀ ಕತ್ಲನ್ನು ನೋಡಿದ್ದೆ. ಈಗ ನಾನು ಬೆಳಕನ್ನು ಕಾಣ್ತಾ ಇದ್ದೀನಿ. ನರಕ ಚತುರ್ದಶಿ ದಿನ ರಾಕ್ಷಸರನ್ನ ಸಂಹಾರ ಮಾಡಿದ ಹಾಗೆ ಇವತ್ತು ನನ್ನ ಮಗ ವೇದಾಂತ್ ಸುಹಾಸಿನಿನ್ನೇ ಪ್ರಶ್ನೆ ಮಾಡ್ದ. ಅವಳ ಅಹಂಕಾರನ ಕಡಿಮೆ ಮಾಡ್ದ. ಭಗವಂತ, ಸುಹಾಸಿನಿ ಮಾಡಿರೋ ಪ್ರತಿಯೊಂದು ಅನ್ಯಾಯನೂ ನನ್ನ ಮಗನ ಗಮನಕ್ಕೆ ಬರೋ ಹಾಗೆ ಮಾಡು. ಅವಳನ್ನು ಪ್ರಶ್ನೆ ಮಾಡೋ ಹಾಗೆ ಮಾಡು. ಅವಳಿಂದ ನನ್ನ ಮಕ್ಕಳನ್ನ ಕಾಪಾಡು ತಂದೆ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ದೇವಂ ವಕಾರಾಯ ನಮೋ ನಮಃ. ವೇದಾಂತ್, 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 ನಿಂಗೆ ಇಷ್ಟ ಆಗಿರೋ ಅಡುಗೆ ಎಲ್ಲ ಮಾಡಿದ್ದೀನಿ, ಬಾ ಊಟ ಮಾಡು. ಎಲ್ಲರದು ಊಟ ಆಯ್ತಾ? ಹಾ, ಎಲ್ಲರದು ಊಟ ಆಯ್ತು. ಆದ್ರೆ ಸುಹಾಸಿನಿ ಅತ್ತೆ ಮಾತ್ರ ಊಟ ಮಾಡಿಲ್ಲ. ಏನು, ಸುಹಾಸಿನಮ್ಮ ಇನ್ನೂ ಊಟ ಮಾಡಿಲ್ವಾ? ಯಾಕೆ? ಗೊತ್ತಿಲ್ಲ ವೇದಾಂತ್, ಅತ್ತೆ ಅಪ್ಸೆಟ್ ಆಗಿದ್ದಾರೆ. ನೀನು ಅವನ್ನ ಊಟ ಕರೆದಿಲ್ವಾ? ಕರ್ದೆ ವೇದಾಂತ್, ಹಸುವಿಲ್ಲ, ನಾನು ಬರಲ್ಲ ಅಂತ ಅಂದ್ರು. ಇನ್ನ ಕಾಲಿಡ್ಕೊಳ್ಳೋದೊಂದೇ ಬಾಕಿ ವೇದಾಂತ್. ವೇದಾಂತ್, ನಿನ್ನ ಮತ್ತೆ ಅತ್ತೆ ಮಧ್ಯ ಮನಸ್ತಾಪ ಬರೋದಕ್ಕೆ ನಾನೇ ಕಾರಣ. ನಾನು ಬೇಕು ಅಂತ ಮಾಡಿಲ್ಲ ವೇದಾಂತ್. ಅತ್ತೆ ನಮ್ಮ ಫ್ಯಾಮಿಲಿನ ಫ್ರಾಡ್ ಫ್ಯಾಮಿಲಿ ಅಂತ ಹೇಳಿದ್ರು. ಅದು ನನಗಿಷ್ಟ ಆಗಲಿಲ್ಲ ವೇದಾಂತ್. ಅದಕ್ಕೆ ಕೋಪದಲ್ಲಿ ನಾನು ಒಂದೆರಡು ಮಾತು ಅಂದ್ಬಿಟ್ಟೆ. ನೀನು ಸಾರಿ ಕೇಳು ಅಂತಂದ್ರು ನಾನು ಹೋಗಿ ಅತ್ತೆ ಹತ್ರ ಸಾರಿ ಕೇಳ್ತೀನಿ ವೇದಾಂತ್. ನನ್ನಿಂದ ನೀವು ಅಮ್ಮ ಮಗ ಮಾತಾಡದೆ ಇರೋದು, ಬೇಜಾರು ಮಾಡ್ಕೊಂಡಿರೋದು ನೋಡೋಕ್ಕಾಗ್ತಿಲ್ಲ. ಅಮೂಲ್ಯ, ನಿನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ನೀನು ಮಾಡ್ತಿರೋದು ಸರಿನೇ ಇದೆ. ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಬಹುಶಃ ಹೀಗೆ ರಿಯಾಕ್ಟ್ ಮಾಡ್ತಿದ್ರು ಅನ್ಸುತ್ತೆ. ಇನ್ಫ್ಯಾಕ್ಟ್ ಅಮ್ಮನೇ ಸ್ವಲ್ಪ ದುಡ್ಕಿದ್ರು ಅನ್ಸುತ್ತೆ. ಬಟ್ ಅವ್ರು ಯಾಕೆ ಈ ರೀತಿ ಮಾಡಿದ್ರು ನನಗೂ ಅರ್ಥಾಗ್ತಿಲ್ಲ. ವೇದಾಂತ್, ಆದರೂ ಇಷ್ಟೆಲ್ಲ ಆಗಿದ್ದು ನನ್ನಿಂದನೇ. ನಾನು ಹೋಗಿ ಅತ್ತೆ ಹತ್ರ ಸಾರಿ ಕೇಳ್ತೀನಿ. ಇಷ್ಟಕ್ಕೆಲ್ಲ ನೀನು ಯಾಕೆ ಸಾರಿ ಕೇಳ್ತೀಯ? ಹೋಗಿ ಪ್ಲೇಟಲ್ಲಿ ಊಟ ಹಾಕುವ.
ಇದಳಿಮ್ಮ, ಊಟ ತಂದಿದ್ದೀನಿ, ಊಟ ಮಾಡಿ. ಅಮ್ಮ, ಊಟ ತಂದಿದ್ದೀನಿ, ಪ್ಲೀಸ್ ಎದ್ದೇಳಿ, ಊಟ ಮಾಡಿ. ಕರೆದಿದ ತಕ್ಷಣ ಊಟ ಮಾಡಿದ್ರೆ ಬೇಜಾರು ಮಾಡ್ಕೊಂಡಿಲ್ಲ ಅಂತ ಅನ್ಕೋತಾನೆ. ಏನೋ 4-5 ಸಲ ಕರೀಲಿ, ಊಟ ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿದ್ರಾಯ್ತು.